Hello my dear students, myself Chaitra. This is Financial Management 2 class. So ನಾವು ನೆಕ್ಸ್ಟ್ ಟಾಪಿಕ್ಕು ಆಸ್ಕ್ ಆ್ಯಂಡ್ ಬಿಡ್ ರೇಟ್ಸ್ಗೆ ಹೋಗೋಣ. ಸೊ ಬಿಡ್ ಆ್ಯಂಡ್ ಆಸ್ಕ್ ರೇಟ್ ಅಂದರೆ ಏನಂತ ನೋಡ್ತಾ ಹೋಗೋಣ. ಸೊ ಬಿಡ್ ರೇಟ್ಸ್, ಸೊ ಬ್ಯಾಂಕ್ ಈಸ್ ರೆಡಿ ಟು ಬೈ ಆ್ಯಂಡ್ ದಿ ಸೆಲ್ಲಿಂಗ್ ರೇಟ್ ಫಾರ್ ದಿ ಡೀಲರ್. ಇಲ್ಲಿ ಏನಾಗಿರುತ್ತೆ, ಬ್ಯಾಂಕ್ ಏನು ಅಂದರೆ ವಿಲ್ಲಿಂಗ್ ಟು ಬೈ ದಿ ರೇಟ್. ದಿಸ್ ಈಸ್ ದಿ ರೇಟ್ ಅಟ್ ವಿಚ್ ಬ್ಯಾಂಕ್ ಈಸ್ ವಿಲ್ಲಿಂಗ್ ಟು ಬೈ ದಿ ಪ್ರೈಸ್. ಸೊ ದಿಸ್ ಈಸ್ ದಿ ಬ್ಯಾಂಕ್ ಸೈಡ್. ಸೊ ಟುವರ್ಡ್ಸ್ ಡೀಲರ್ ಸೈಡ್ ಸೆಲ್ಲಿಂಗ್ ರೇಟ್ ಅಟ್ ವಿಚ್ ಎ ಡೀಲರ್ ವಿಲ್ಲಿಂಗ್ ಟು ಸೆಲ್ಲಿಂಗ್ ರೇಟ್. ಸೊ ಡೀಲರ್ ಏನು ಮಾಡ್ತಾರೆ, ಇಲ್ಲಿ ಸೇಲ್ ಮಾಡೋವಂಥ ಒಂದು ರೇಟ್ನ ನಾವು ಬಿಡ್ ಅಂತ ಕರೆದ್ರೆ, ಇಲ್ಲಿ ಬ್ಯಾಂಕರು ರೆಡಿ ಟು ಬೈ ಒಂದು ಪ್ರಾಡಕ್ಟ್, ಒಂದು ಕರೆನ್ಸೀಸ್ನ ಅವ್ರು ಬೈ ಮಾಡೋದಕ್ಕೆ ಅವರು ಅಲ್ಲ ವಿಲ್ಲಿಂಗ್ ಟು ಬೈ. ಸೊ ಅವರು ಬೈ ಮಾಡೋದಕ್ಕೆ ಹೋಗೋವಂಥ ಪ್ರೈಸ್ನ ನಾವೇನಂತ ಕರಿತೀವಿ, ಬಿಡ್ ರೇಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ನು ಆಸ್ಕ್ ರೇಟ್. ಸೊ ಆಸ್ಕ್ ರೇಟ್ ಅಂದರೆ ಇಲ್ಲಿ ಸೆಲ್ ವಿಚ್ ಈಸ್ ಎ ರೇಟ್ ಸೆಲ್ಲಿಂಗ್ ಪ್ರೈಸ್ ಫಾರ್ ದಿ ಬ್ಯಾಂಕ್. ಸೊ ಸೆಲ್ಲಿಂಗ್ ರೇಟ್ ಫಾರ್ ದಿ ಬ್ಯಾಂಕ್ ವಿ ಕಾಲ್ಡ್ ಆಸ್ಕ್ ರೇಟ್. ಸೊ ಟುವರ್ಡ್ಸ್ ಬ್ಯಾಂಕ್ ಅಂದರೆ ಬ್ಯಾಂಕ್ ಕಡೆಯಿಂದ ನಾವು ನೋಡ್ತಾ ಹೋದರೆ ನಮಗೆ ಸೆಲ್ಲಿಂಗ್ ರೇಟ್ ಫಾರ್ ದಿ ಬ್ಯಾಂಕ್. ಸೊ ಆ್ಯಂಡ್ ಬೈಯಿಂಗ್ ರೇಟ್ ಫಾರ್ ದಿ ಡೀಲರ್. ಡೀಲರ್ಗೆ ಇದೇನಾಗಿರುತ್ತೆ, ಬೈಯಿಂಗ್ ಪ್ರೈಸ್. ಸೊ ವಿಚ್ ಈಸ್ ದಿ ರೇಟ್ ದಿ ಡೀಲರ್ ವಿಲ್ಲಿಂಗ್ ಟು ಬೈ ದಿ ಸೊ ಕರೆನ್ಸೀಸ್, ವಿಲ್ಲಿಂಗ್ ಟು ಬೈ ದಿ ಪ್ರೈಸ್ ಫಾರ್ ಕರೆನ್ಸೀಸ್ ಫಾರ್ ದಿ ಡೀಲರ್. ಸೊ ಡೀಲರ್ಗೆ ಏನಾಗಿರುತ್ತೆ, ಇದು ಬೈಯಿಂಗ್ ರೇಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಇನ್ನೊಂದು ಟರ್ಮ್ನ ನೋಡ್ತಾ ಹೋಗೋಣ. ಇಲ್ಲಿ ಸ್ಪ್ರೆಡ್ ಆರ್ ಆಸ್ಕ್ ಬಿಡ್ ರೇಟ್ ಅಥವಾ ಬಿಡ್ ಆಸ್ಕ್ ಸ್ಪ್ರೆಡ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಪ್ರೆಡ್ ಅಂದರೆ ಏನಪ್ಪ ಅಂದರೆ ಡಿಫ್ರೆನ್ಸಸ್ ಬಿಟ್ವೀನ್ ಆಸ್ಕ್ ಆ್ಯಂಡ್ ಬಿಡ್ ರೇಟ್ಸ್. ಒಂದು ಆಸ್ಕ್ ಮತ್ತು ಬಿಡ್ ರೇಟ್ ನಡುವೆ ಇರೋ ಒಂದು ಡಿಫ್ರೆಂಟ್ ರೇಟ್ ಏನಿದೆ, ಸೊ ಆಸ್ಕ್ ಪ್ರೈಸ್ ಇದೆ ಮತ್ತು ಬಿಡ್ ಪ್ರೈಸ್ ಇದೆ. ಸೊ ಇವೆರಡರ ನಡುವಿನ ಒಂದು ವ್ಯತ್ಯಾಸವನ್ನು ನಾವು ಏನಂತ ಕರಿತೀವಿ, ಸ್ಪ್ರೆಡ್ ರೇಟ್ ಅಂತ ಕರಿತಾ ಹೋಗ್ತೀವಿ. ಸೊ ಫಾರ್ಮುಲಾ ಇದೆ, ಸ್ಪ್ರೆಡ್ ಈಕ್ವಲ್ಸ್ ಆಸ್ಕ್ ಮೈನಸ್ ಬಿಡ್. ಸೊ ಇಲ್ಲಿ ಆಸ್ಕ್ ರೇಟ್ ಏನಿದೆ ಅದರಲ್ಲಿ ನಾವು ಬಿಡ್ ರೇಟ್ನ ಮೈನಸ್ ಮಾಡಿದ್ರೆ ನಮಗೆ ಸಿಗೋವಂಥದ್ದು ಸ್ಪ್ರೆಡ್ ರೇಟ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ನ ತಗೊಂಡು ಏನು ಮಾಡ್ತಾ ಹೋಗೋಣ, ಬಿಡ್ ಆ್ಯಂಡ್ ಆಸ್ಕ್ ರೇಟ್ನ ಸೊ ನೋಡ್ತಾ ಹೋಗೋಣ. ಸೊ ಇಲ್ಲಿ ಡೀಲರು ಅಥವಾ ಬ್ಯಾಂಕನ್ನು ನಾವು ತಗೊಳ್ಳೋಣ. $1 ಇದೆ. ಇದು ಈಕ್ವಲ್ಸ್ ಏನಾಗಿದೆ, ಇದು ಇಂಡಿಯನ್ ರುಪಿನ ತಗೊಳ್ಳೋಣ. ಸೊ $1 ಇಂಡಿಯನ್ 59.60 ಆರ್ 60.30. ಸೊ ಇಂಡಿಯನ್ ಡಾಲರ್ಗೆ 2 ರೂಪೀಸ್ ಇದೆ. ಸೊ ಇದು ಫಸ್ಟ್ ಒಂದು 59.60ನ ನಾವೇನಂತ ತಗೊಳ್ಳೋಣ, ಬಿಡ್ ಪ್ರೈಸ್ ಅಂತ ತಗೊಳ್ಳೋಣ. ದಿಸ್ ಈಸ್ ದಿ ಲೋಯೆಸ್ಟ್ ಪ್ರೈಸ್. ನಾವಿಲ್ಲಿ ಬಿಡ್ ಪ್ರೈಸ್ನ ಏನಂತ ಕರಿತೀವಿ, ಲೋಯೆಸ್ಟ್ ಪ್ರೈಸ್ ಅಂತ ಕರಿತೀವಿ. ಸೊ ಆಸ್ಕ್ ಪ್ರೈಸ್ನ ಹೈಯೆಸ್ಟ್ ಪ್ರೈಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಒಂದು ಬ್ಯಾಂಕರ್ನ ತಗೊಂಡ್ರೆ, ಬ್ಯಾಂಕ್ಸ್ನ ತಗೊಂಡ್ರೆ ಇಲ್ಲಿ 59.60. ಸೊ 59.60 ಇದ್ದರೆ ಇವರು ಏನು ಮಾಡ್ತಾರೆ, ಸೊ ದಿಸ್ ಈಸ್ ಬ್ಯಾಂಕ್ ಹೇಳುತ್ತೆ ಆಮ್ ರೆಡಿ ಟು ಬೈ. ಸೊ ದಿಸ್ ಒನ್ ಆಯಿತು. ನೆಕ್ಸ್ಟ್ ಡೀಲರ್ ಆದರೆ ಇಲ್ಲಿ ಏನು ಮಾಡ್ತಾರೆ, ಇವರು ರೆಡಿ ಟು ಸೇಲ್. ಸೊ ಇವರು ಇದು 59.60 ಇದ್ದರೆ, ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಬ್ಯಾಂಕರು ಇದನ್ನು ರೆಡಿ ಟು ಬೈ, ಇದನ್ನು ಬೈ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಡೀಲರ್ ಏನು ಮಾಡ್ತಾರೆ, ಇದನ್ನು at rupees
59.60ಗೆ ಏನು ಮಾಡ್ತಾ ಹೋಗ್ತಾರೆ, ಸೇಲ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಆಸ್ಕ್ ರೇಟ್ ಬಂದರೆ ಇಲ್ಲಿ ಬ್ಯಾಂಕ್ ತಗೊಂಡ್ರೆ ಬ್ಯಾಂಕ್ಸ್ ಏನಂತ ಹೇಳುತ್ತೆ, ಐ ಆಮ್ ರೆಡಿ ಟು ಸೇಲ್. ಸೊ ಇದು ರೆಡಿ ಟು ಸೇಲ್ ಅಂದರೆ ಒಂದು ಕರೆನ್ಸೀಸ್ನ ಒಂದು ಡಾಲರ್ನ ಎಷ್ಟು ರೂಪಾಯಿಗೆ, $1 ಎಷ್ಟು 60.30ಗೆ ಏನು ಮಾಡಿದೆ, ಸೇಲ್ ಮಾಡಲಿಕ್ಕೆ ಏನಾಗಿದೆ, ಬ್ಯಾಂಕು ಈ ರೇಟಲ್ಲಿ ರೆಡಿ ಇದೆ. ಸೊ ಇಲ್ಲಿ ಡೀಲರ್ ತಗೊಂಡ್ರೆ ಡೀಲರ್ ಏನು ಮಾಡ್ತಾರೆ, ರೆಡಿ ಟು ಬೈ $1 60.30ಗೆ ಏನು ಮಾಡ್ತಾ ಹೋಗ್ತಾರೆ, ಇಲ್ಲಿ ಬೈ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ವೈಸ ವರ್ಸ ಬಿಡ್ ಪ್ರೈಸ್ನ ಏನು ಮಾಡ್ತಾ ಹೋಗುತ್ತೆ, ಬ್ಯಾಂಕು ಬೈ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಡೀಲರು ಏನು ಮಾಡ್ತಾ ಹೋಗ್ತಾರೆ, ಸೇಲ್ ಮಾಡ್ತಾ ಹೋಗ್ತಾರೆ. ಸೊ ಆಸ್ಕ್ ಪ್ರೈಸ್ ಅಥವಾ ಆಫರ್ ಪ್ರೈಸ್ ಏನಿದೆ ಅದನ್ನು ಬ್ಯಾಂಕು ಸೇಲ್ ಮಾಡ್ತಾ ಹೋಗುತ್ತೆ. ಸೊ ಡೀಲರು ಏನು ಮಾಡ್ತಾ ಹೋಗ್ತಾರೆ, ಅದನ್ನು ಬೈ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ದಿ ಬಿಡ್ ಆ್ಯಂಡ್ ಆಸ್ಕ್ ರೇಟ್ಸ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಮೂವ್ ಆನ್ ಆಗೋಣ. ಸೊ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್. ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂದರೆ ಇಟ್ ರೆಫರ್ಸ್ ಟು ಲಾಸಸ್ ದಟ್ ಆನ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮೇ ಇನ್ಕರ್ ಡ್ಯೂ ಟು ಕರೆನ್ಸಿ ಫ್ಲಕ್ಚುಯೇಷನ್. ಸೊ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂದರೆ ಏನಪ್ಪ ಅಂದರೆ, ನಮಗೆ ಇದು ಫಾರಿನ್ ಎಕ್ಸ್ಚೇಂಜ್ ಅಂದರೆ ಒಂದು ಕರೆನ್ಸೀಸ್ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ಆಲ್ವೇಸ್ ಏನಾಗ್ತಾ ಹೋಗುತ್ತೆ, ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ. ಸೊ ಈ ಫ್ಲಕ್ಚುಯೇಷನ್ ಆಗೋದ್ರಿಂದ ನಮಗೆ ಇನ್ಕರ್ ಆಗೋ ಒಂದು ಲಾಸಸ್ನ ನಾವೇನಂತ ಕರಿತೀವಿ, ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತ ಕರಿತೀವಿ. ಸೊ ಇಟ್ ರೆಫರ್ಸ್ ಟು ದಿ ಲಾಸಸ್ ದಟ್ ಆರ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ನಾವು ಯಾವುದೇ ಒಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನ ಮಾಡಬೇಕಾದ್ರೆ ಒಂದು ಲಾಸ್ ಏನಾದರೂ ಇನ್ಕರ್ ಆದರೆ ಅದು ಡ್ಯೂ ಟು ಕರೆನ್ಸಿ ಫ್ಲಕ್ಚುಯೇಷನ್. ಒಂದು ಕರೆನ್ಸಿ ಫ್ಲಕ್ಚುಯೇಷನಿಂದ ಒಂದು ಲಾಸ್ ಇನ್ಕರ್ ಆದರೆ ನಾವು ಅದನ್ನು ಏನಂತ ಕರಿಬೋದು, ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್. ಸೊ ಆಲ್ಸೋ ನೋನ್ ಆ್ಯಸ್, ಈ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ನ ನಾವೇನಂತ ಕರಿಬೋದು, ಕರೆನ್ಸಿ ರಿಸ್ಕ್ ಅಂತಲೂ ಕರಿಬೋದು, ಮತ್ತು ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತ ಕರಿತೀವಿ, ಮತ್ತು ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಅಂತ ಕರಿತೀವಿ. ಸೊ ಇದನ್ನು ಡಿಫ್ರೆಂಟ್ ನೇಮಲ್ಲಿ ಕರಿತಾ ಹೋಗ್ತೀವಿ. ಕರೆನ್ಸಿ ರಿಸ್ಕ್ ಅಂತಲೂ ಕರಿತೀವಿ, ಮತ್ತು ಫಾರೆಕ್ಸ್ ರಿಸ್ಕ್ ಅಂತಲೂ ಕರಿತೀವಿ, ಆ್ಯಂಡ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಅಂತಲೂ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟು ಫಾರಿನ್ ಎಕ್ಸ್ಚೇಂಜ್ನ ನೋಡ್ತಾ ಹೋಗೋಣ. ಇಟ್ ಡಿಸ್ಕ್ರೈಬ್ ದಿ ಪಾಸಿಬಿಲಿಟಿ ದಟ್ ಆ್ಯನ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಮೇ ಡಿಕ್ರೀಸ್ ಡ್ಯೂ ಟು ಚೇಂಜಸ್ ಇನ್ ದಿ ರಿಲೇಟಿವ್ ವ್ಯಾಲ್ಯೂ ಆಫ್ ಇನ್ವಾಲ್ವ್ಡ್ ಕರೆನ್ಸೀಸ್. ಇಲ್ಲಿ ಇಟ್ ಈಸ್ ಡಿಸ್ಕ್ರೈಬ್ಡ್, ಇದನ್ನು ಡಿಸ್ಕ್ರೈಬ್ ಮಾಡೋದು ಯಾವ ರೀತಿ ಅಂದರೆ, ಪಾಸಿಬಿಲಿಟಿ ದಟ್ ಆ್ಯನ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಮೇ ಡಿಕ್ರೀಸ್ ಅಂದರೆ ಪಾಸಿಬಲ್ ಆಫ್ ಡಿಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟಲ್ಲಿ ಡಿಕ್ರೀಸ್ ಆಗ್ತಕ್ಕಂಥದ್ದು ಒಂದು ಪಾಸಿಬಿಲಿಟಿ ಇದ್ದರೆ, ಸೊ ಈ ಡಿಕ್ರೀಸ್ ಆಗೋ ಒಂದು ಇನ್ವೆಸ್ಟ್ಮೆಂಟಲ್ಲಿ ಡಿಕ್ರೀಸ್ ಆಗೋ ಪಾಸಿಬಿಲಿಟಿಯಿಂದ ಏನಾಗ್ತಾ ಹೋಗುತ್ತೆ, ಡ್ಯೂ ಟು ಚೇಂಜಸ್ ಇನ್ ದಿ ರಿಲೇಟಿವ್ ವ್ಯಾಲ್ಯೂ ಆಫ್ ಕರೆನ್ಸೀಸ್. ಚೇಂಜಸ್ ಇನ್ ದಿ ರಿಲೇಟಿವ್ ವ್ಯಾಲ್ಯೂ ಆಫ್ ಕರೆನ್ಸೀಸ್, ರಿಲೇಟಿವ್ ವ್ಯಾಲ್ಯೂ ಆಫ್ ಕರೆನ್ಸೀಸ್ನಲ್ಲಿ ಚೇಂಜಸ್ ಆದರೆ ಇದರಿಂದ ಏನಾಗ್ತಾ ಹೋಗುತ್ತೆ, ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಮೇ ಡಿಕ್ರೀಸ್. ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂನ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸ್ಕು ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಡೊಮೆಸ್ಟಿಕ್ ಕರೆನ್ಸಿ. ಸೊ ಡೊಮೆಸ್ಟಿಕ್ ಕರೆನ್ಸಿನ ತಗೊಂಡ್ರೆ ಇಲ್ಲಿ ಡೊಮೆಸ್ಟಿಕ್ ಕರೆನ್ಸಿ ಆಗ್ಬೋದು ಅಥವಾ ಡಿನಾಮಿನೇಟೆಡ್ ಕರೆನ್ಸಿ. ಸೊ ಡೊಮೆಸ್ಟಿಕ್ ಕರೆನ್ಸಿಯಿಂದ ನಿಮಗೆ ಗೊತ್ತು, ಯಾವುದು ಓಮ್ ಕರೆನ್ಸಿ ಇರುತ್ತೋ ಅದನ್ನು ನಾವು ಡೊಮೆಸ್ಟಿಕ್ ಕರೆನ್ಸಿ ಅಂತ ಅಂತೀವಿ. ಡಿನಾಮಿನೇಟೆಡ್ ಕರೆನ್ಸಿ ಅಂದರೆ ನಾವು ಕರೆನ್ಸಿಗೆ ಯಾವುದೋ ಒಂದು ಡೊಮೆಸ್ಟಿಕ್ ಕರೆನ್ಸಿನ ನಾವು ಯಾವ ಕರೆನ್ಸಿಗೆ ಕನ್ವರ್ಟ್ ಮಾಡ್ತೀವಿ ಅದನ್ನು ನಾವು ಏನಂತ ಕರಿತೀವಿ, ಡಿನಾಮಿನೇಟೆಡ್ ಕರೆನ್ಸಿ ಅಂತ ಕರಿತಾ
ಹೋಗ್ತೀವಿ. ಅಥವಾ ನಮಗೆ ಯಾವುದು ಸೆಂಟ್ರಲ್ ಕರೆನ್ಸೀಸ್ ಇರುತ್ತೆ ಅಥವಾ ಒಂದು ನಿಮಗೆ ಡಾಮಿನೇಟೆಡ್ ಕರೆನ್ಸಿ ಅಂತ ಬರುತ್ತಲ್ಲ ಅದು ಕೂಡ ಆಗ್ತಾ ಹೋಗುತ್ತೆ. ಸೊ ಡಾಮಿನೇಟೆಡ್ ಕರೆನ್ಸಿ ಅಂದರೆ ಒಂದು ಎಲ್ಲ ಅಂದರೆ ಒಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಏನು ಮಾಡ್ತಾ ಹೋಗೋದು, ಒಂದು ಮ್ಯಾಕ್ಸಿಮಮ್ ಕರೆನ್ಸೀಸ್, ಒಂದು ಮ್ಯಾಕ್ಸಿಮಮ್ ಕರೆನ್ಸಿ ಏನು ಮಾಡ್ತಾ ಹೋಗೋದು ಅದರಲ್ಲೇ ಡೀಲಿಂಗ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವು ಯು ಎಸ್ ಡಾಲರ್ ತಗೊಂಡ್ರೆ ಇದು ಮ್ಯಾಕ್ಸಿಮಮ್ ಎಲ್ಲ ಟ್ರಾನ್ಸಾಕ್ಷನ್ ಅಂದರೆ ಈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನಲ್ಲಿ ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ ನಡೀತಕ್ಕಂಥದ್ದು ಈ ಕರೆನ್ಸಿನಲ್ಲೇ. ಸೊ ಈ ಕರೆನ್ಸಿಯಿಂದ ಏನು ಮಾಡ್ತಾರೆ, ಸೊ ಡೊಮ್ಯಾಸ್ಟಿಕ್ ಕರೆನ್ಸಿ ಏನಿರುತ್ತೆ ಅದಕ್ಕೆ ಮತ್ತು ಇನ್ನೊಂದು ಯಾವುದು ಸೆಲ್ಲಿಂಗ್ ಅಂದರೆ ಯಾರು ಡೊಮ್ಯಾಸ್ಟಿಕ್ ಕಂಟ್ರಿ ಇರ್ತಾರೆ ಅವರು ಅದರ್ ಕಂಟ್ರಿ, ಸೊ ಅದರ್ ಕಂಟ್ರಿ ಕರೆನ್ಸಿ ಇವೆರಡರ ನಡುವೆ ಏನಾಗ್ತಾ ಹೋಗುತ್ತೆ, ಯು ಎಸ್ ಡಾಲರ್ ಟ್ರಾನ್ಸಾಕ್ಷನಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಡೊಮ್ಯಾಸ್ಟಿಕ್ ಕರೆನ್ಸಿ ಏನಾಗ್ತಾ ಹೋಗುತ್ತೆ, ಅಪ್ರಿಸಿಯೇಷನ್ ಆರ್ ಡಿಪ್ರಿಸಿಯೇಷನ್. ಅಪ್ರಿಸಿಯೇಷನ್ ಅಥವಾ ಒಂದು ಕರೆನ್ಸಿ ವ್ಯಾಲ್ಯೂನಲ್ಲಿ ಅಪ್ರಿಸಿಯೇಷನ್ ಅಥವಾ ಡಿಪ್ರಿಸಿಯೇಷನ್ನು ಅಥವಾ ಒಂದು ಡೊಮ್ಯಾಸ್ಟಿಕ್ ಒಂದು ಡಾಮಿನೇಟೆಡ್ ಏನಿರುತ್ತೆ ಆ ಕರೆನ್ಸಿನಲ್ಲಿ ಅಪ್ರಿಸಿಯೇಷನ್ ಅಥವಾ ಡಿಪ್ರಿಸಿಯೇಷನ್ ಆಗ್ತಾ ಹೋದರೆ ಇದು ಏನಾಗ್ತಾ ಹೋಗುತ್ತೆ, ಒಂದು ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಏನಿರುತ್ತೆ ಈ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಮೇಲೆ ಏನಾಗ್ತಾ ಹೋಗುತ್ತೆ, ಒಂದು ಎಫೆಕ್ಟ್ನ ಅಥವಾ ಒಂದು ಎಫೆಕ್ಟ್ನ ಬೀರ್ತಾ ಹೋಗುತ್ತೆ. ಸೊ ಈ ಎಫೆಕ್ಟಿನ ಏನಾಗ್ತಾ ಹೋಗುತ್ತೆ, ಒಂದು ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತಕ್ಕಂಥದ್ದು ನಮಗೆ ಬರ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದಿ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್. ಸೊ ಇಂಟ್ರೊಡಕ್ಷನ್. ನೆಕ್ಸ್ಟ್ ಒನ್ನು ಟೈಪ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್. ಅಂದರೆ ಫಾರಿನ್ ಎಕ್ಸ್ಚೇಂಜ್ ರಿಸ್ಕಲ್ಲಿ ಯಾವ್ಯಾವ ರೀತಿ ಎಲ್ಲ ಒಂದು ರಿಸ್ಕು ಬರ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಟ್ರಾನ್ಸಾಕ್ಷನ್ ರಿಸ್ಕ್, ಸೆಕೆಂಡ್ ಒನ್ನು ಟ್ರಾನ್ಸ್ಲೇಷನ್ ರಿಸ್ಕ್, ಫೋರ್ತ್ ಒನ್ನು ಎಕನಾಮಿಕ್ ರಿಸ್ಕ್. ಈ ರೀತಿ 3 ಟೈಪ್ಸ್ ಆಫ್ ನಾವು ರಿಸ್ಕ್ನ ಮೇಯ್ನ್ಲಿ ನೋಡ್ತಾ ಹೋಗ್ತೀವಿ. ಸೊ ಈ 3 ಟೈಪ್ಸ್ ಆಫ್ ರಿಸ್ಕು ಫಾರಿನ್ ಎಕ್ಸ್ಚೇಂಜ್ ಒಂದು ಫಾರಿನ್ ಎಕ್ಸ್ಚೇಂಜ್ ಒಂದು ಟ್ರಾನ್ಸಾಕ್ಷನ್ ಮಾಡೋದಾಗಿರ್ಬೋದು ಅಥವಾ ಯಾವುದೇ ಒಂದು ಕರೆನ್ಸೀಸ್ನ ಒಂದು ಎಕ್ಸ್ಚೇಂಜ್ ಮಾಡುವಾಗ ಏನಾಗ್ತಾ ಹೋಗುತ್ತೆ, ಇನ್ವಾಲ್ವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇಷ್ಟು ಟೈಪ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ನ 1 by 1 ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಟ್ರಾನ್ಸಾಕ್ಷನ್ ರಿಸ್ಕ್. ಇಲ್ಲಿ ಟ್ರಾನ್ಸಾಕ್ಷನ್ ರಿಸ್ಕ್ ಅಂತಕ್ಕಂಥದ್ದು ಕಂಪನಿ ಫೇಸಸ್ ವೆನ್ ಇಟ್ ಬೈಯಿಂಗ್ ಎ ಪ್ರಾಡಕ್ಟ್ ಫ್ರಮ್ ದಿ ಕಂಪನಿ ಲೊಕೇಟೆಡ್ ಇನ್ ಅದರ್ ಕಂಟ್ರಿ. ಇಲ್ಲಿ ಕಂಪನಿ ಅಂತಕ್ಕಂಥದ್ದು ಏನು ಮಾಡ್ತಾ ಹೋಗುತ್ತೆ, ಒಂದು ಪ್ರಾಡಕ್ಟ್ನ ಬೈ ಮಾಡುವಾಗ ಈ ಟ್ರಾನ್ಸಾಕ್ಷನ್ ರಿಸ್ಕ್ ಅಂತಕ್ಕಂಥದ್ದನ್ನ ಏನು ಮಾಡ್ತಾ ಹೋಗುತ್ತೆ, ಫೇಸ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಕಂಪನಿ ಅನದರ್ ಕಂಟ್ರಿನಲ್ಲಿ ಯಾವ ಕಂಪನಿ ಲೊಕೇಟೆಡ್ ಆಗಿರುತ್ತೆ ಸೊ ಆ ಕಂಪನಿಯಿಂದ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ರೆ ಏನು ಮಾಡ್ತಾ ಹೋಗುತ್ತೆ, ಈ ಟ್ರಾನ್ಸಾಕ್ಷನ್ ರಿಸ್ಕ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಎಕ್ಸಾಮ್ ನಿಮಗೆ ಈ ರೀತಿ ಅರ್ಥ ಆಗಲಿಲ್ಲ ಅಂದರೆ ಡೊಮೆಸ್ಟಿಕ್ ಕಂಪನಿ, ಈಗ ಇಂಡಿಯಾ ಇದೆ. ಸೊ ಇಂಡಿಯಾ ಏನು ಮಾಡ್ತಿದೆ, ಒಂದು ಪ್ರಾಡಕ್ಟ್ನ ಯು ಎಸ್ ಎಯಿಂದ ಏನು ಮಾಡ್ತಿದೆ, ಒಂದು ಯು ಎಸ್ ಎ ಬೇಸ್ಡ್ ಕಂಪನಿಯಿಂದ, ಸೊ ಅಲ್ಲಿ ಅಂದರೆ ಯು ಎಸ್ ಎನಲ್ಲಿ ಮಾತ್ರ ಲೊಕೇಟೆಡ್ ಆಗಿರೋ ಒಂದು ಕಂಪನಿಯಿಂದ ಏನು ಮಾಡ್ತಿದೆ, ಬೈ ಮಾಡ್ತಿದೆ. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಒಂದು ಟ್ರಾನ್ಸಾಕ್ಷನ್ ರಿಸ್ಕ್ ಅಂತಕ್ಕಂಥದ್ದು ಫೇಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಒಂದು ಪ್ರೈಸ್ ಅಂತಕ್ಕಂಥದ್ದು, ಇಲ್ಲಿ ಪ್ರೈಸ್ ಅಂತಕ್ಕಂಥದ್ದು ಪ್ರಾಡಕ್ಟ್ ಪ್ರೈಸ್ ಏನಾಗ್ತಾ ಹೋಗುತ್ತೆ, ಒಂದು ಯು ಎಸ್ ಡಾಲರ್ ಏನಿರುತ್ತೆ ಈ ಯು ಎಸ್ ಡಾಲರಲ್ಲಿ ಏನು ಮಾಡ್ತಾ ಹೋಗುತ್ತೆ, ಡಿನಾಮಿನೇಟೆಡ್ ಒಂದು ಈ ಕನ್ವರ್ಷನ್ ಪ್ರೈಸ್ ಕನ್ವರ್ಷನ್ ಏನಿದೆ ಸೊ ಈ ಕನ್ವರ್ಷನ್ನು ಒಂದು ಯು ಎಸ್ ಡಾಲರಲ್ಲಿ ಆಗೋದ್ರಿಂದ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ರಿಸ್ಕ್ ಅಂತಕ್ಕಂಥದ್ದು ಇಲ್ಲಿ ಬೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಂದರೆ ಒಂದು ಯು ಎಸ್ ಡಾಲರ್ ಇದೆ ಅಂತ ಅಂದ್ಕೊಂಡ್ರೆ ನಮಗೆ ಅಂದರೆ ಒಂದು ಸೆಲ್ಲಿಂಗ್ ಕಂಪನಿ ಅಂದರೆ ಯು ಎಸ್ ಎ ಬೇಸ್ಡ್ ಕಂಪನಿ ಏನು ಮಾಡ್ತಿದೆ, ನಮಗೆ ಇಂಡಿಯಾ ಕಂಪನಿಗೆ ಒಂದು ಪ್ರಾಡಕ್ಟ್ನ ಏನು ಮಾಡ್ತಿದೆ,
ನಮಗೆ ಸೇಲ್ ಮಾಡ್ತಿದೆ, ನಾವು ಅದನ್ನು ಏನು ಮಾಡ್ತಿದ್ದೀವಿ, ಬೈ ಮಾಡ್ತಿದ್ದೀವಿ. ಸೊ ನಾವು ಬೈ ಮಾಡೋದ್ರಿಂದ ಆ ಪ್ರಾಡಕ್ಟ್ಸ್ಗಳನ್ನ, ಸೊ ಇಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ, ನಾವು ಅವ್ರಿಗೆ ಪೇಮೆಂಟ್ ಮಾಡಬೇಕು. ಸೊ ನಾವು ಅವರಿಗೆ ಸೆಟಲ್ಮೆಂಟ್ ಮಾಡುವಾಗ ನಮಗೆ ಏನಾಗ್ತಾ ಹೋಗುತ್ತೆ, ನಾವು US$ ನಾವು ಅವ್ರಿಗೆ ಏನು ಮಾಡಬೇಕು, ಸೆಟಲ್ ಮಾಡಬೇಕು. ಸೊ ನಾವು US$ ಸೆಟಲ್ ಮಾಡಬೇಕು ಅಂದರೆ ನಾವು ಫಸ್ಟು ರುಪೀಸ್ನ ನಾವು ಏನು ಮಾಡ್ತಾ ಹೋಗಬೇಕು, ಇಂಡಿಯನ್ ಕರೆನ್ಸಿನ ನಾವು $ಗೆ ಏನು ಮಾಡ್ತಾ ಹೋಗಬೇಕು, ಕನ್ವರ್ಟ್ ಮಾಡ್ತೀವಿ. ಸೊ ಈ ಕನ್ವರ್ಟ್ ಮಾಡೋದ್ರಿಂದ $ಗೆ, ಸೊ $, ಏನಾದ್ರೂ ಅಪ್ರಿಸಿಯೇಷನ್ ಆದರೆ, ಸೊ ಅಪ್ರಿಸಿಯೇಷನ್ ಆದಾಗ ಈ $, ಏನಿದೆ ಇದು ಅಪ್ರಿಸಿಯೇಷನ್ ಆದರೆ, ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕಾಗುತ್ತೆ, ಇಂಡಿಯನ್ ಕರೆನ್ಸೀಸ್ನ ಹ್ಯೂಜ್ ಅಮೌಂಟ್ನ ಏನು ಮಾಡಬೇಕಾಗುತ್ತೆ, ಪೇ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಸೊ ಅದಕ್ಕಿಂತ ಹ್ಯೂಜ್ ಅಮೌಂಟ್ನ ಒಂದು $ಅಲ್ಲಿ ಇನ್ಕ್ರೀಸ್ ಆದರೆ ನಾವು ಆವಾಗ ಪೇ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈ ರೀತಿ ಒಂದು ಬರ್ಡನ್ನು ನಾವು ಏನು ಮಾಡಬೇಕಾಗುತ್ತೆ, ಸೊ ಟ್ರಾನ್ಸಾಕ್ಷನ್ ರಿಸ್ಕಲ್ಲಿ ಬೇರ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ದಿ ಟ್ರಾನ್ಸಾಕ್ಷನ್ ರಿಸ್ಕ್.